ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇಟ್ಸ್ ಯುವರ್ ಶರಣ್. ಫ್ರೆಂಡ್ಸ್, ನಾವು ಈಗ ಗೂಗಲ್ ಅಕೌಂಟ್ನ ಹೊಸದಾಗಿ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ತಿಳಿಯೋಣ. ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿರುವ ಗೂಗಲ್ ಅಕೌಂಟ್ನ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ಅದು ನಿಮ್ಮ ಹೆಸರಿನ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹೆಸರಿನ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಆ್ಯಡ್ ಅನದರ್ ಅಕೌಂಟ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ನಂತರ ಯಾವ ಆ್ಯಪ್ನಲ್ಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತ ತೋರಿಸ್ಕೊಡುತ್ತೆ. ಗೂಗಲ್ ಇರ್ಬೋದು, ಔಟ್ಲುಕ್, ಹಾಟ್ಮೇಲ್ ಆ್ಯಂಡ್ ಲೈವ್. ಯೋಯೋ ಯೋಯೋ ಅಂದರೆ ಇದು ಚೈನಾದ ಆ್ಯಪು. ಎಕ್ಸ್ಚೇಂಜ್ ಆ್ಯಂಡ್ ಆಫೀಸ್, ಆಧಾರ್. ನಾವು ಈಗ ಸಿಂಪಲ್ಲಾಗಿ ಗೂಗಲ್ನ ಕ್ಲಿಕ್ ಮಾಡೋಣ. ಗೂಗಲ್ನಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅದು ನಿಮ್ಮ ವೆರಿಫಿಕೇಷನ್ಗೆ ಕೇಳುತ್ತೆ. ಚೆಕಿಂಗ್ ಯುವರ್ ಇನ್ಫಾರ್ಮೇಷನ್ ಅಂದರೆ ನೀವು ಏನು ಪಾಸ್ವರ್ಡ್ ಇಟ್ಟಿದ್ದೀರೋ ಅದನ್ನು ಕೊಟ್ಟು ನಾವೇ ಇದ್ದೀವಿ ಅನ್ನೋದನ್ನು ಅದಕ್ಕೆ ಕನ್ಫರ್ಮ್ ಮಾಡಬೇಕು. ನಂತರ ಅದು ಚೆಕಿಂಗ್ ಮಾಡುತ್ತೆ. ಇದು ಸೆಕ್ಯೂರಿಟಿ ವೆರಿಫಿಕೇಷನ್ ಅಷ್ಟೇ ಫ್ರೆಂಡ್ಸ್. ಆಗ ನೀವು ಕ್ರಿಯೇಟ್ ಅಕೌಂಟ್ ಅಂತ ಮೇಲೆ ಕ್ಲಿಕ್ ಮಾಡಿದಾಗ ಮೈ ಪರ್ಸನಲ್ ಯೂಸ್ ಅಥವಾ ಬಿಸ್ನೆಸ್ ಅಂತ ಕ್ಲಿಕ್ ಮಾಡುತ್ತೆ. ಆಗ ಅದು ಮೈ ಪರ್ಸನಲ್ ಯೂಸ್ ಆರ್ ವರ್ಕ್ ಆರ್ ಅನದರ್ ಬಿಸ್ನೆಸ್ ಅಂತ ತೋರಿಸುತ್ತೆ. ಆಗ ಸಿಂಪಲ್ ಆಗಿ ನಾವು ಪರ್ಸನಲ್ ಯೂಸೇ ಕ್ಲಿಕ್ ಮಾಡೋಣ. ಆಗ ಹೆಸರನ್ನ ಕ್ಲಿಕ್ ಮಾಡಿ. ಸಿಂಪಲ್ ಆಗಿ ನಾನು ರಾಕಿ ಯಶ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದಕ್ಕೆ ಯಾವುದೇ ಹೆಸರು ಇಡ್ಬೋದು ಫ್ರೆಂಡ್ಸ್, ನೀವು ಇದೇ ಹೆಸರು ಇಡಬೇಕು ಅಂತ ಏನೂ ಇಲ್ಲ. ಆಗ ನಿಮ್ಮ ಇಯರ್ ಕೇಳುತ್ತೆ. ನಿಮ್ಮ ಇಯರ್ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡಿ. ನಾವು ಸಿಂಪಲ್ ಆಗಿ 2005 ಅಂತ ಸೆಲೆಕ್ಟ್ ಮಾಡ್ತೀನಿ. ಮಂತ್ ಯಾವುದಿದೆಯೋ ಅದನ್ನು ಕ್ಲಿಕ್ ಮಾಡಿ. ನಾನು ಜುಲೈ ಕ್ಲಿಕ್ ಮಾಡಿದ್ದೀನಿ. ಡೇ ಯಾವುದಿದೆಯೋ ಅದನ್ನು ಕ್ಲಿಕ್ ಮಾಡಿ. 5 ಅಂತ ನಾನು ಕ್ಲಿಕ್ ಮಾಡಿದ್ದೀನಿ. ಜೆಂಡರ್ ಮೇಲ್ ಇದ್ದರೆ ಮೇಲು, ಫಿಮೇಲ್ ಇದ್ದರೆ ಫಿಮೇಲು ಅಂತ ಕ್ಲಿಕ್ ಮಾಡಿ. ನಾನು ಮೇಲ್ನ ಕ್ಲಿಕ್ ಮಾಡ್ತೀನಿ. ಆಗ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾದ ತಕ್ಷಣ ನೀವು ಯಾವ ಹೆಸರಿನಲ್ಲೇ ಜಿಮೇಲ್ನ ಕ್ರಿಯೇಟ್ ಮಾಡಬೇಕು ಅಂತ ಅದು ಹೇಳ್ಕೊಡುತ್ತೆ. ಅದು ನಾವು ಯಾವುದೇ ಅಕೌಂಟು ರಾಕಿ ಯಶ್ ಅನ್ನೋದನ್ನಾಗೆ ರಾಕಿ ಯಶ್ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಯು ಕ್ಯಾನ್ ಯೂಸ್ ಎ ಲೆಟರ್, ನಂಬರ್ ಆ್ಯಂಡ್ ಫುಲ್ ಸ್ಟಾಪ್. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ಇದು ಅಕೌಂಟ್ನ ಯಾರು ಬೈ ಮಾಡಿದ್ದಾರೆ. ಆಗ ನಾವು 080 ಅಂತ ಮಾಡೋಣ. ಅಥವಾ ಇಲ್ಲಿ ಯಾವ ಅಕೌಂಟು ನಿಮಗೆ ಅವೈಲೇಬಲ್ ಇದೆ ಅನ್ನೋದನ್ನು ಅದನ್ನೇ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಮೇಲೆ ಕೊಡಿ. ಪಾಸ್ವರ್ಡ್ ಕೇಳುತ್ತೆ. ನೀವು ಸಿಂಪಲ್ಲಾಗಿ ಪಾಸ್ವರ್ಡ್ನ ಯಾವುದಾದ್ರೂ ಕೊಟ್ಬಿಡಿ. ನನಗೆ ಇಷ್ಟವಾದಂಥ ಪಾಸ್ವರ್ಡ್ನ ಕೊಡ್ತೀನಿ. ಆಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಟ್ಲೀಸ್ಟ್ 5 ಲೆಟರ್ಸ್ ಬರುತ್ತೆ. ಅಂದರೆ ಆಗ ನಿಮ್ಮ ಹೊಸ ಅಕೌಂಟ್ನ ಈಗ ಕ್ರಿಯೇಟ್ ಆಗ್ಬೋದು. ಅದು ಪಾಸ್ವರ್ಡ್ನ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿದ ತಕ್ಷಣ ಎಸ್ ಐ ಆಮ್ ಇನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡಿದೆ ರಾಕಿ ಯಶ್. ಎಸ್, ಎಲ್ಲ ಪಾಲಿಸಿಗೆ ಅಗ್ರಿ ಮಾಡಿ. ಅಗ್ರಿ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಹೊಸ ಅಕೌಂಟ್ ಕ್ರಿಯೇಟ್ ಆಗಿರೋದನ್ನ ಅದು ತೋರಿಸುತ್ತೆ ಫ್ರೆಂಡ್ಸ್. ಈಗ ನಿಮ್ಮ ಅಕೌಂಟ್ ರೆಡಿ ಆಗಿದೆ.